Descending triangle pattern. The descending triangle is a bearish reversal chart pattern that forms after an uptrend and signals a potential trend change from bullish to bearish. The descending triangle shows a series of lower highs and lower lows. So the descending triangle shows a series of lower highs and lower lows where a downtrending support line forms the hypotenuse of the triangle. Downtrending support line forms the hypotenuse of the triangle and a horizontal resistance line forms the base. So downtrending support line forms the hypotenuse of the triangle and a horizontal resistance line forms the base. The pattern resembles a downward sloping channel on the chart like in the image below. So pattern resembles a downward sloping channel. ಅವರೋಹಣ ತ್ರಿಕೋಣ ಮಾದರಿ. ಅವರೋಹಣ ತ್ರಿಕೋಣವು ಒಂದು ಬೇರಿಶ್ ರಿವರ್ಸಲ್ ಚಾರ್ಟ್ ಮಾದರಿಯಾಗಿದ್ದು ಇದು ಅಪ್ಟ್ರೆಂಡ್ ನಂತರ ರೂಪುಗೊಳ್ಳುತ್ತದೆ ಮತ್ತು ಬುಲ್ಲಿಶ್ ನಿಂದ ಬೇರಿಶ್ಗೆ ಸಂಭಾವ್ಯ ಪ್ರವೃತ್ತಿ ಬದಲಾವಣೆಯನ್ನು ಸೂಚಿಸುತ್ತದೆ. ಅವರೋಹಣ ತ್ರಿಕೋಣವು ಕಡಿಮೆ ಗರಿಷ್ಠ ಮತ್ತು ಕಡಿಮೆ ಕನಿಷ್ಠಗಳ ಸರಣಿಯನ್ನು ತೋರಿಸುತ್ತದೆ. ಅಲ್ಲಿ ಕೆಳಮುಖ ಬೆಂಬಲ ರೇಖೆಯು ತ್ರಿಕೋಣದ ಹೈಪೋಟೆನ್ಯೂಸ್ ಅನ್ನು ರೂಪಿಸುತ್ತದೆ. ಕೆಳಮುಖ ಬೆಂಬಲ ರೇಖೆಯು ತ್ರಿಕೋಣದ ಹೈಪೋಟೆನ್ಯೂಸ್ ಅನ್ನು ರೂಪಿಸುತ್ತದೆ ಮತ್ತು ಸಮತಲ ಪ್ರತಿರೋಧ ರೇಖೆಯು ಬೇಸ್ ಅನ್ನು ರೂಪಿಸುತ್ತದೆ. ಮಾದರಿಯು ಕೆಳಗಿನ ಚಿತ್ರದಲ್ಲಿರುವಂತೆ ಚಾರ್ಟ್ನಲ್ಲಿ ಕೆಳಮುಖ ಇಳಿಜಾರಿನ ಚಾನಲ್ ಅನ್ನು ಹೋಲುತ್ತದೆ. ಕೆಳಮುಖ ಇಳಿಜಾರಿನ ಚಾನಲ್ ಅನ್ನು ಹೋಲುತ್ತದೆ. ಸೊ ಮಾರ್ಕೆಟ್ ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಸಪೋರ್ಟ್ ಬಂದಿದೆ, ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಫಸ್ಟ್ ಮಾರ್ಕೆಟ್, ಇಲ್ಲಿ ಸಪೋರ್ಟ್ ಬಂದಿದೆ, ಹಾರಿಜಾಂಟಲ್ ಸಪೋರ್ಟ್. ಇಲ್ಲಿ ಅಪ್ ಟ್ರೆಂಡ್ ಹೋಗಿದೆ, ಅಪ್ ಟ್ರೆಂಡ್ ಹೋಗಿ ಮತ್ತೆ ಡೌನ್ ಮತ್ತೆ ಕೆಳಗೆ ಬಂದು ಮತ್ತೆ ಇಲ್ಲಿ ಹೈ ಬ್ರೇಕ್ ಹೈಯರ್ ಹೈ ಫಾರ್ಮ್ ಮಾಡಕ್ ಟ್ರೈ ಮಾಡಿದೆ. ಹೈಯರ್ ಹೈ ಫಾರ್ಮೇಶನ್ ಟ್ರೈ ಮಾಡಿ ಹೈಯರ್ ಹೈ ಆಗಿದೆ, ಇಲ್ಲಿ ಹೈಯರ್ ಹೈ ಆಗಿ ಕೆಳಗೆ ಬಂದಿದೆ. ಮತ್ತೆ ಇಲ್ಲಿ ಈ ಲೈನ್ ಸಪೋರ್ಟ್ ಮಾಡ್ತಲ್ಲ, ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇತ್ತು, ಇಲ್ಲಿ ಸಪೋರ್ಟ್ ಮಾಡಿ ಮೇಲಕ್ಕೆ ಹೋಯ್ತು, ಮತ್ತೆ ಇಲ್ಲಿ ಡೌನ್ ಟ್ರೆಂಡ್ ಬಂತು. ಡೌನ್ ಟ್ರೆಂಡ್ ಬಂದು ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್, ಈ ಲೆವೆಲ್ ಬ್ರೇಕ್ ಮಾಡಕ್ ಟ್ರೈ ಮಾಡಿ, ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಕ್ ಆಗಿದೆ, ಮತ್ತೆ ವಾಪಸ್ ಇಲ್ಲಿ ಸಪೋರ್ಟ್ ಇದೆ, ಸಪೋರ್ಟ್ ಇರೋದ್ರಿಂದ ಮತ್ತೆ ಮೇಲಕ್ಕೆ ಹೋಗಿದೆ. ಮತ್ತೆ ಇಲ್ಲಿ ಫೇಕ್ ಬ್ರೇಕ್ಔಟ್ ಟ್ರ್ಯಾಪಿಂಗ್ ಬಯರ್ಸ್, ಇಲ್ಲಿ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಯ್ತು. ಟ್ರೆಂಡ್ ಲೈನ್ ಫಾರ್ಮ್ ಆಯ್ತು ಯಾಕೆ? ಇಲ್ಲಿ ಹೈಯರ್ ಹೈಗಳಿದೆಯಲ್ಲ, ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ದ ಸ್ವಿಂಗ್ಸ್, ಈ ಸ್ವಿಂಗ್ ಹೈಯೆಸ್ಟ್, ಈ ಸ್ವಿಂಗ್ ಹೈಯೆಸ್ಟ್ ಪಾಯಿಂಟ್, ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ಫೇಕ್ ಬ್ರೇಕ್ಔಟ್ ಟ್ರ್ಯಾಪಿಂಗ್ ಬಯರ್ಸ್, ಇಲ್ಲಿ ಮತ್ತೆ ಇದೊಂದು ಸ್ವಿಂಗ್ ತಗೊಂಡಿದ್ದಾರೆ, ಮೂರ್ ಸ್ವಿಂಗ್ ಆದ್ಮೇಲೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಫೇಕ್ ಬ್ರೇಕ್ಔಟ್ ಟ್ರ್ಯಾಪಿಂಗ್ ಬಯರ್ಸ್ ಆಗಿದೆ. ಇಲ್ಲಿ ಮತ್ತೆ ವಾಪಸ್ ಬಂದಿದೆ ಲೋವರ್ ಹೈಸ್, ಇಲ್ಲಿ ಲೋ ಆದ್ಮೇಲೆ ಇಲ್ಲಿ ಲೋ ಆಯ್ತಲ್ವಾ, ಲೋ ಆದ್ಮೇಲೆ ಮತ್ತೆ ಸಪೋರ್ಟ್ ಬಂದು ಈಗ ಏನಾಯ್ತು, ಸಪೋರ್ಟ್ ಇಂದ ಮತ್ತೆ ಕೆಳಗೆ ಹೋಯ್ತು. ಇಲ್ಲಿ ಲೋವರ್ ಲೋ ಆಗ್ತಾ ಇದೆ, ಯಾಕಂದ್ರೆ ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ ಝೋನ್ ಕೆಳಗಡೆ ಹೋಗೋ ಅಟೆಂಪ್ಟ್ ಮಾಡ್ತಾ ಇದೆ, ಇದು ಸಪೋರ್ಟ್ ಝೋನ್ ಕೆಳಗಡೆ ಹೋಗೋ ಅಟೆಂಪ್ಟ್ ಮಾಡ್ತಾ ಇದೆ. ಬಟ್ ಇಲ್ಲಿ ಕೆಳಗಡೆ ಹೋಗ್ತಾ ಇಲ್ಲ, ಸಪೋರ್ಟ್ ಮಾಡ್ಕೊಂಡು ಮೇಲೆ ಹೋಗ್ತಾ ಇದೆ. ಸೊ ಇಲ್ಲಿ ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್. ಸೊ ಇಲ್ಲಿ ಸಪೋರ್ಟ್ ಬ್ರೇಕ್ ಆಗಿ ಒಂದು ಕ್ಲೋಸಿಂಗ್ ಕೂಡ ಕೊಟ್ಟಿದೆ ಸಪೋರ್ಟ್ ಲೈನ್ ಕೆಳಗಡೆ. ಫಸ್ಟ್ ಯಾವುದೇ ರೀತಿಯಾದ ಸಪೋರ್ಟ್ ಲೈನ್ ಕೆಳಗಡೆ ಬ್ರೇಕ್ಔಟ್ ಕ್ಲೋಸಿಂಗ್ ಇರಲಿಲ್ಲ,
ಸೊ ಇಲ್ಲಿ ಅಟೆಂಪ್ಟ್ ಮಾಡಿದೆ ಬ್ರೇಕ್ ಮಾಡಕ್ಕೆ ಹಾರಿಜಾಂಟಲ್ ಸಪೋರ್ಟ್ ನ, ಬಟ್ ವಾಪಸ್ ಮೇಲೆ ಹೋಗಿದೆ. ಇಲ್ಲಿ ಲೋವರ್ ಲೋ ಆಗಿದೆ. ಲೋವರ್ ಲೋ ಅಂದ್ರೆ ಇಲ್ಲಿ ಎಲ್ಲ ಕಡೆ ನೋಡಿದ್ರೆ ಹೈ ಆಗಿದೆ, ಹೈ ಫಾರ್ಮೇಶನ್ ಆಗಿದೆ. ಆದ್ರೆ ಇಲ್ಲೇನಾಗಿದೆ, ಹೈ ಫಾರ್ಮೇಶನ್ ಆಗಿ ಲೋವರ್ ಲೋ, ಈ ಲೋಗಿಂತ ಕೆಳಗಡೆ ಲೋ, ಇನ್ನೊಂದು ಲೋ ಫಾರ್ಮ್ ಆಗಿದೆ. ಈ ಲೋ, ಹಳೆ ಲೋಗಿಂತ ಕೆಳಗಡೆ ಇನ್ನೊಂದು ಲೋ ಫಾರ್ಮ್ ಆಗಿದೆ. ಎಲ್ಲೂ ಪ್ರೀವಿಯಸ್ ಕೇಸಸ್ ಅಲ್ಲಿ ಹಳೆ ಲೋಗಿಂತ ಕೆಳಗಡೆ ಇನ್ನೊಂದು ಲೋ ಫಾರ್ಮ್ ಆಗಿಲ್ಲ ನೋಡಿ. ಈ ಲೋ ಮೇಲೆ ಈ ಲೋ ಇದೆ, ಮೇಲೆ ಇದು ಹೈಯರ್ ಲೋ ಆಗಿದೆ, ಇದು ಹೈಯರ್ ಲೋ. ಇಲ್ಲಿ ಯಾವ್ದು ಲೋನೇ ಇರ್ಲಿಲ್ಲ, ಈಗ ಒಂದೇ ಲೋ ಬಂದಿದ್ದು. ಇಲ್ಲಿ ಲೋವರ್ ಲೋ ಆಗಿದೆ, ಫಸ್ಟ್ ಲೋವರ್ ಲೋ ಆಯ್ತು, ಈ ಲೋ ಕೆಳಗಡೆ ಇನ್ನೊಂದು ಲೋ ಆಯ್ತು. ಇದಾದ್ಮೇಲೆ ಈ ಲೆವೆಲ್ ಹಾರಿಜಾಂಟಲ್ ಸಪೋರ್ಟ್ ಕೆಳಗಡೆ ಒಂದು ಕ್ಲೋಸಿಂಗ್ ಕೊಟ್ಟಿದ್ದು, ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್. ವೀಕ್ ಸಪೋರ್ಟ್ ಕೆಳಗಡೆ ಕ್ಲೋಸ್ ಮಾಡಿದೆ. ಸೊ ಇಲ್ಲಿ ಮೂರ್ ಸಲಿ ವಾಪಸ್ ಬಂದಿದೆ, ರೀಟೆಸ್ಟ್ ಬಂದಿದೆ. ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು. ಸೊ ಇದೆಲ್ಲ ಕನೆಕ್ಟ್ ಮಾಡ್ರೆ ಫ್ರಮ್ ದ ಹೈಯೆಸ್ಟ್ ಪಾಯಿಂಟ್ ನ ಕನೆಕ್ಟ್ ಮಾಡಿದ್ರೆ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗುತ್ತೆ. ಈ ಹೈಗಳಿಗೂ ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಫೇಕ್ ಬ್ರೇಕ್ಔಟ್ ಟ್ರಾಪಿಂಗ್ ಬೈಯರ್ಸ್ ಇಲ್ಲಿ ಬ್ರೇಕ್ಔಟ್ ಮಾಡಕ್ ಟ್ರೈ ಮಾಡಿದೆ. ಇದು ಫೇಕ್ ಬ್ರೇಕ್ಔಟ್, ಬೈಯರ್ಸ್ ನ ಟ್ರ್ಯಾಪ್ ಮಾಡಿರೋದು ಆಕ್ಚುಲಿ. ಇಲ್ಲಿ ಸಪೋರ್ಟ್ ಇದೆ, ಮೇಲೆ ಹೋಗ್ತಾ ಇದೆ ಅಂತ ಹೇಳಿ ಬೈಯರ್ಸ್ ಟ್ರ್ಯಾಪ್ ಮಾಡಿದ್ದಾರೆ, ಬಟ್ ರಿವರ್ಸ್ ಆಗಿ ರಿಜೆಕ್ಷನ್ ಬಂದಿದೆ, ಲೋವರ್ ಲೋ ಆಗಿದೆ ಇಲ್ಲಿ. ಮತ್ತೆ ಈ ಹೈಟ್ ಕೆಳಗಡೆನೆ ಇದೆ, ಅದು ಈ ಫಸ್ಟ್ ಹೈ ಪಾಯಿಂಟ್ ಇತ್ತಲ್ಲ, ಹೈಯೆಸ್ಟ್ ರೆಸಿಸ್ಟೆನ್ಸ್, ಈ ಹೈ ಪಾಯಿಂಟ್ ಕೆಳಗಡೆನೆ ಇದೆ ಇದು. ಸೊ ಇದು ಫೇಕ್ ಬ್ರೇಕ್ಔಟ್ ಟ್ರಾಪಿಂಗ್ ಬೈಯರ್ಸ್ ಆಗಿದೆ. ಮತ್ತೆ ಇದೆಲ್ಲ ಕನೆಕ್ಟ್ ಮಾಡಿದಾಗ ಏನಾಯ್ತು, ಪ್ರಾಪರ್ ರಿಜೆಕ್ಷನ್ ಫ್ರಮ್ ದ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ರೀಟೆಸ್ಟ್ ಅಂಡ್ ಫಾಲೋ ಥ್ರೂ. ಸೊ ಇದಾದ್ಮೇಲೆ ಏನಾಗಿದೆ, ಇದು ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್. ಇದಾದ್ಮೇಲೆ ರೀಟೆಸ್ಟ್ ಅಂಡ್ ಫಾಲೋ ಥ್ರೂ, ರೀಟೆಸ್ಟ್ ಆಗಿದೆ, ರೀಟೆಸ್ಟ್ ಅಂಡ್ ಫಾಲೋ ಥ್ರೂ, ರೀಟೆಸ್ಟ್ ಅಂಡ್ ಫಾಲೋ ಥ್ರೂ. ರೀಟೆಸ್ಟ್ ಅಂದ್ರೆ ಇಲ್ಲಿ ಈ ಸಪೋರ್ಟ್, ಈ ರೆಸಿಸ್ಟೆನ್ಸ್ ರೀಟೆಸ್ಟ್ ಆಗಿದೆ. ಈಗ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗೋಯ್ತು. ಇಲ್ಲಿ ರೆಸಿಸ್ಟೆನ್ಸ್ ರೀಟೆಸ್ಟ್ ಆಗಿ ಮತ್ತೆ ಅದು ಕಂಟಿನ್ಯೂಷನ್ ಆಗಿದೆ, ರೆಸಿಸ್ಟೆನ್ಸ್ ರೀಟೆಸ್ಟ್ ಆಗಿ ಕಂಟಿನ್ಯೂಷನ್ ಆಗಿದೆ. ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್, ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್. ವೀಕ್ ಸಪೋರ್ಟ್ ಕೆಳಗಡೆ ಬ್ರೇಕ್ಔಟ್ ಆಗಿದೆ. ಸೊ ಫಸ್ಟ್ ಏನಾಯ್ತು, ಫಸ್ಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ದಿದ್ದು ಆಕ್ಚುಲಿ ಇದು. ಇಲ್ಲಿ ಸಪೋರ್ಟ್ ಬಂದು ಇಲ್ಲಿ ಹೈಯರ್ ಹೈ ಫಾರ್ಮೇಶನ್ ಆಯ್ತು ಫಸ್ಟ್, ಆದ್ರೆ ಮೇಲೆ ಹೋಗದೆ ಮಾರ್ಕೆಟ್ ಏನಾಯ್ತು, ಈ ಲೆವೆಲ್ ಮತ್ತೆ ವಾಪಸ್ ಬಂದು ಟ್ರೈ ಮಾಡಿದೆ, ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ, ಬ್ರೇಕ್ ಆಗ್ಲಿಲ್ಲ. ಮತ್ತೆ ಇಲ್ಲಿ ಟ್ರೈ ಮಾಡಿದೆ, ಮತ್ತೆ ಲೋವರ್ ಇಲ್ಲಿ ಕೂಡ ಆಗ್ಲಿಲ್ಲ. 2 ಅಟೆಂಪ್ಟ್ ಮಾಡಿದೆ. ಇಲ್ಲಿ ಫಸ್ಟ್ ಅಟೆಂಪ್ಟ್ ಬ್ರೇಕ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಇದೇ ಲೆವೆಲ್ ಬಂದು ಸಪೋರ್ಟ್ ಬಂದು ವಾಪಸ್ ಮೇಲೆ ಹೊಟ್ಟೋಗಿದೆ. ಇಲ್ಲಿ ಫೇಕ್ ಬ್ರೇಕ್ಔಟ್ ಆಗಿದೆ. ಈ ಟ್ರೆಂಡ್ ಲೈನ್ ಇದೆಯಲ್ಲ, ಟ್ರೆಂಡ್ ಲೈನ್ ಫಾರ್ಮೇಶನ್ ಆಗಿ ಇಲ್ಲಿವರೆಗೂ ಕಾಯ್ಬೇಕು ಆಕ್ಚುಲಿ. ಇಲ್ಲಿ ಬಂದ್ಮೇಲೆ ಟ್ರೆಂಡ್ ಲೈನ್ ಅಂತ ಗೊತ್ತಾಗ, ಯಾಕಂದ್ರೆ ಇಲ್ಲಿಗೆ ಅಂದ್ರೆ ಹೈಗಳು ಕನೆಕ್ಟ್ ಮಾಡಿ ಈ ತರ ಆಗುತ್ತೆ ಟ್ರೆಂಡ್ ಲೈನ್, ಹಿಂಗ್ ಬರುತ್ತೆ. ಹೈ ಫಾರ್ಮೇಶನ್ ಕನೆಕ್ಟ್ ಮಾಡಿ ಈ ತರ ಬರುತ್ತೆ ಟ್ರೆಂಡ್ ಲೈನ್. ಸೊ 3 ವೇವ್ಸ್ ಆದ್ಮೇಲೆ ಅವರು ಟ್ರೆಂಡ್ ಲೈನ್ ತಗೊಂಡು ಇಲ್ಲಿ ಫೇಕ್ ಬ್ರೇಕ್ಔಟ್ ಅಂತ ಆಮೇಲೆ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದಾದ್ಮೇಲೆ ಇಲ್ಲಿ ಲೋ ಆದ್ಮೇಲೆ ಲೋವರ್ ಲೋ ಆಗಿದೆ. ಫಸ್ಟ್ ಟೈಮ್ ಇಲ್ಲಿ ಲೋವರ್ ಲೋ ಆಗಿದೆ, ಈ ಲೋ ಆದ್ಮೇಲೆ ಹೈ ಆಗಿ ಲೋವರ್ ಲೋ ಆಗಿದೆ. ಇಲ್ಲಿ ಲೋ ಆದ್ಮೇಲೆ ಏನಾಯ್ತು, ಹೈಯರ್ ಲೋ ಆಯ್ತು. ಇದು ಹೈಯರ್ ಲೋ, ಇದು ಲೋ ಆದ್ಮೇಲೆ ಇದು ಹೈಯರ್ ಲೋ, ಇದು ಲೋ ಆದ್ರೆ ಇದು ಹೈಯರ್ ಲೋ ಆಯ್ತು. ಇಲ್ಲಿ ಲೋ ಆದ್ಮೇಲೆ ಲೋವರ್ ಲೋ ಆಯ್ತು, ಲೋವರ್ ಲೋ ಆಯ್ತು. ಇದು ಫಸ್ಟ್ ಟೈಮ್ ಲೋವರ್ ಲೋ ಆಗಿದೆ. ಲೋವರ್ ಲೋ ಆದ್ಮೇಲೆ ಫೈನಲ್ ಬ್ರೇಕ್. ಸೊ ಇಲ್ಲಿ ಮತ್ತೆ ಸಪೋರ್ಟ್ ಬಂದಿದೆ, ಸಪೋರ್ಟ್ ಬಂದ ಮೇಲೆ ಹೋಗಿ ಮತ್ತೆ ಈ ಟ್ರೆಂಡ್ ಲೈನ್ ಕೂಡ ಟೆಸ್ಟ್ ಮಾಡ್ತಾನೆ ಇದೆ. ಪ್ರಾಪರ್ ರಿಜೆಕ್ಷನ್ ಫ್ರಮ್ ದ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ ಕೂಡ ರಿಜೆಕ್ಷನ್ ಬರ್ತಾನೆ ಇದೆ. ಪ್ರಾಪರ್ ರಿಜೆಕ್ಷನ್ ಫ್ರಮ್ ದ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್. ಮತ್ತೆ ಇಲ್ಲೇನಾಯ್ತು, ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್. ಈ ಸಪೋರ್ಟ್ ಕೆಳಗಡೆ ಕ್ಲೋಸಿಂಗ್ ಕೊಟ್ಟು ಕ್ಲೋಸ್ ಆಗಿ ಫೈನಲ್ ಬ್ರೇಕ್ ಅಂಡ್ ಕ್ಲೋಸ್ ಬಿಲೋ ದ ವೀಕ್ ಸಪೋರ್ಟ್, ಬ್ರೇಕ್ ಆಗಿ ಕ್ಲೋಸಿಂಗ್ ಕೊಟ್ಟು ಇದಾದ್ಮೇಲೆ ರೀಟೆಸ್ಟ್ ಅಂತ ಇದನ್ನ ರೆಸಿಸ್ಟೆನ್ಸ್ ಲೈನ್ ರೀಟೆಸ್ಟ್ ಮಾಡಿದೆ. ಫಸ್ಟ್ ಸಪೋರ್ಟ್ ಆಗಿದೆ, ಇವಾಗ ರೆಸಿಸ್ಟೆನ್ಸ್ ಆಯ್ತಲ್ಲ. ಅಂದ್ರೆ ರೀಟೆಸ್ಟ್ ಅಂದ್ರೆ ಏನು, ಈ ಲೆವೆಲ್ ಮೇಲೆ ಹೋಗ್ಬಾರ್ದು, ಮತ್ತೆ ಈ ಲೆವೆಲ್ ಮೇಲೆ ಹೋಗ್ಬಾರ್ದು, ಲೆವೆಲ್ ಕೆಳಗೆ ಫ್ಲೋ ಆಗ್ಬೇಕು. ಸೊ ಈ ಲೆವೆಲ್ ರೀಟೆಸ್ಟ್ ಆಗಿ ಮತ್ತೆ ರೀಟೆಸ್ಟ್ ಅಂಡ್ ಫಾಲೋ ಥ್ರೂ, ಮತ್ತೆ ಇಲ್ಲಿಂದ ಕೆಳಗೆ ಹೋಗಿದೆ, The rejections from the trend line resistance and certain lower lows before
The rejections from the trend line and resistance and certain lower lows before touching the trend lines are taken as solid indications to go bearish on the trade setup. So the rejections from the trend line resistance and certain lower lows before touching the trend lines are solid indications to go bearish on the trade setup. However, risk averse and conservative traders often wait for additional confirmation. As in the image uploaded above, conservative traders will wait for the horizontal support to finally break and retest this broken support. So conservative traders will wait for the horizontal support to finally break and retest this broken support. A clean candlestick pattern and signals from additional indicators confirm a trade setup. The bounces of support show some buying interest trying to emerge. But this buying is weaker each time, as evidenced by the lower lows. The support line holds for a time before eventually breaking down. Alternatively, bulls could regain control and invalidate the pattern with a break above resistance. This could lead to a continuation of the prior uptrend. Traders watch for an increase in volume on the breakdown for signs of selling pressure to get confirmation. So traders watch for an increase in volume on the breakdown for signs of selling pressure to get confirmation. Trevor Davis 2023 study, Reversal Patterns in Bear Markets, conducted by the Market Analysis Institute, found that descending triangles have a 68% success rate in predicting reversals from bullish to bearish trends. ಟ್ರೆಂಡ್ ಲೈನ್ನ ಪ್ರತಿರೋಧದಿಂದ ನಿರಾಕರಣೆಗಳು ಮತ್ತು ಟ್ರೆಂಡ್ ಲೈನ್ಗಳನ್ನು ಮುಟ್ಟುವ ಮೊದಲು ಕೆಲವು ಕಡಿಮೆ ಕನಿಷ್ಠಗಳನ್ನು ವ್ಯಾಪಾರ ಸೆಟಪ್ನಲ್ಲಿ ಬೇರಿಶ್ ಆಗಲು ಘನ ಸೂಚನೆಗಳಾಗಿ ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಅಪಾಯ ವಿರೋಧಿ ಮತ್ತು ಸಂಪ್ರದಾಯವಾದಿ ವ್ಯಾಪಾರಿಗಳು ಹೆಚ್ಚಾಗಿ ಹೆಚ್ಚುವರಿ ದೃಢೀಕರಣಕ್ಕಾಗಿ ಕಾಯುತ್ತಾರೆ. ಮೇಲೆ ಅಪ್ಲೋಡ್ ಮಾಡಲಾದ ಚಿತ್ರದಲ್ಲಿರುವಂತೆ ಸಂಪ್ರದಾಯವಾದಿ ವ್ಯಾಪಾರಿಗಳು ಸಮತಲ ಬೆಂಬಲವು ಅಂತಿಮವಾಗಿ ಮುರಿದು ಈ ಮುರಿದ ಬೆಂಬಲವನ್ನು ಮರುಪರೀಕ್ಷಿಸಲು ಕಾಯುತ್ತಾರೆ. ಸೊ ಸಮತಲ ಬೆಂಬಲವು ಅಂತಿಮವಾಗಿ ಮುರಿದು ಈ ಮುರಿದ ಬೆಂಬಲವನ್ನು ಮರುಪರೀಕ್ಷಿಸಲು ಕಾಯುತ್ತಾರೆ. ಹೆಚ್ಚುವರಿ ಸೂಚಕಗಳಿಂದ ಕ್ಲೀನ್ ಕ್ಯಾಂಡಲ್ ಸ್ಟಿಕ್ ಮಾದರಿ ಮತ್ತು ಸಂಕೇತಗಳು ವ್ಯಾಪಾರ ಸೆಟಪ್ ಅನ್ನು ದೃಢೀಕರಿಸುತ್ತವೆ. ಬೆಂಬಲದ ಬೌನ್ಸ್ಗಳು ಕೆಲವು ಖರೀದಿ ಆಸಕ್ತಿ ಹೊರಹೊಮ್ಮಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುತ್ತದೆ. ಬೆಂಬಲದ ಬೌನ್ಸ್ಗಳು ಕೆಲವು ಖರೀದಿ ಆಸಕ್ತಿ ಹೊರಹೊಮ್ಮಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುತ್ತವೆ, ಆದರೆ ಈ ಖರೀದಿ ಪ್ರತಿ ಬಾರಿಯೂ ದುರ್ಬಲವಾಗಿರುತ್ತದೆ. ಬೆಂಬಲದ ಬೌನ್ಸ್ಗಳು ಕೆಲವು ಖರೀದಿ ಆಸಕ್ತಿ ಹೊರಹೊಮ್ಮಲು ಪ್ರಯತ್ನಿಸುತ್ತಿರುವುದನ್ನು ತೋರಿಸುತ್ತವೆ, ಆದರೆ ಈ ಖರೀದಿ ಪ್ರತಿ ಬಾರಿಯೂ ದುರ್ಬಲವಾಗಿರುತ್ತದೆ. ಇದು ಕಡಿಮೆ ಕನಿಷ್ಠಗಳಿಂದ ಸಾಕ್ಷಿಯಾಗಿದೆ. ಬೆಂಬಲ ರೇಖೆಯು ಅಂತಿಮವಾಗಿ ಒಡೆಯುವ ಮೊದಲು ಸ್ವಲ್ಪ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಪರ್ಯಾಯವಾಗಿ ಬುಲ್ಗಳು ನಿಯಂತ್ರಣವನ್ನು ಮರಳಿ ಪಡೆಯಬಹುದು.
ಮತ್ತು ಮೇಲಿನ ಪ್ರತಿರೋಧದೊಂದಿಗೆ ಮಾದರಿಯನ್ನು ಅಮಾನ್ಯಗೊಳಿಸಬಹುದು. ಬೆಂಬಲ ರೇಖೆಯು ಅಂತಿಮವಾಗಿ ಒಡೆಯುವ ಮೊದಲು ಸ್ವಲ್ಪ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಪರ್ಯಾಯವಾಗಿ ಬುಲ್ಗಳು ನಿಯಂತ್ರಣವನ್ನು ಮರಳಿ ಪಡೆಯಬಹುದು ಮತ್ತು ಮೇಲಿನ ಪ್ರತಿರೋಧದೊಂದಿಗೆ ಮಾದರಿಯನ್ನು ಅಮಾನ್ಯಗೊಳಿಸಬಹುದು. ಇದು ಹಿಂದಿನ ಅಪ್ ಟ್ರೆಂಡ್ ನ ಮುಂದುವರಿಕೆಗೆ ಕಾರಣವಾಗಬಹುದು. ದೃಢೀಕರಣವನ್ನು ಪಡೆಯಲು ಮಾರಾಟದ ಒತ್ತಡದ ಚಿಹ್ನೆಗಳಿಗಾಗಿ ವ್ಯಾಪಾರಿಗಳು ಸ್ಥಗಿತದ ಮೇಲೆ ಪರಿಣಾಮದಲ್ಲಿ ಹೆಚ್ಚಳಕ್ಕಾಗಿ ಕಾಯುತ್ತಾರೆ. ಇದು ಹಿಂದಿನ ಅಪ್ ಟ್ರೆಂಡ್ ನ ಮುಂದುವರಿಕೆಗೆ ಕಾರಣವಾಗಬಹುದು. ದೃಢೀಕರಣವನ್ನು ಪಡೆಯಲು ಮಾರಾಟದ ಒತ್ತಡದ ಚಿಹ್ನೆಗಳಿಗಾಗಿ ವ್ಯಾಪಾರಿಗಳು ಸ್ಥಗಿತದ ಮೇಲೆ ಪರಿಣಾಮದಲ್ಲಿ ಹೆಚ್ಚಳಕ್ಕಾಗಿ ಕಾಯುತ್ತಾರೆ. ಮಾರುಕಟ್ಟೆ ವಿಶ್ಲೇಷಣಾ ಸಂಸ್ಥೆ ನಡೆಸಿದ ಟ್ರೆವರ್ ಡೇವಿಸ್ ಅವರ 2023ರ ಅಧ್ಯಯನ ಕರಡಿ ಮಾರುಕಟ್ಟೆಗಳಲ್ಲಿ ಹಿಮ್ಮುಖ ಮಾದರಿಗಳು. ಬುಲಿಶ್ ನಿಂದ ಬೇರಿಶ್ ಪ್ರವೃತ್ತಿಗಳಿಗೆ ಹಿಮ್ಮುಖಗಳನ್ನು ಊಹಿಸುವಲ್ಲಿ ಅವರೋಹಣ ತ್ರಿಕೋನಗಳು 68% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ. ಕರಡಿ ಮಾರುಕಟ್ಟೆಗಳಲ್ಲಿ ಬೇರಿಶ್ ಹಿಮ್ಮುಖ ಮಾದರಿಗಳು ಬುಲಿಶ್ ನಿಂದ ಬೇರಿಶ್ ಪ್ರವೃತ್ತಿಗಳಿಗೆ ಹಿಮ್ಮುಖವನ್ನು ಊಹಿಸುವಲ್ಲಿ ಅವರೋಹಣ ತ್ರಿಕೋನಗಳು 68% ಯಶಸ್ಸಿನ ಪ್ರಮಾಣವನ್ನು ಹೊಂದಿವೆ ಎಂದು ಕಂಡುಹಿಡಿದಿದೆ.